ಎಲ್ಲರಿಗೂ ನಮಸ್ಕಾರ. ನಾವು ಯೋಗ ಮಾರ್ಗದಲ್ಲಿ ಕ್ರಮಿಸಬೇಕು ಅಂದಾಗ ಶಿಷ್ಯತ್ವದ ಮಾರ್ಗವನ್ನು ನಾವು ಪಡ್ಕೋಬೇಕಾಗುತ್ತೆ. ಶಿಷ್ಯತ್ವದ ಮಾರ್ಗದಲ್ಲಿ ನಾವು ಮೊದಲ ಹೆಜ್ಜೆಯನ್ನು ಇಡಬೇಕು ಅನ್ನೋದಾದರೆ ಅಲ್ಲಿ ವಿವೇಕ, ವೈರಾಗ್ಯ, ಸದಾಚಾರ ಮತ್ತು ಪ್ರೇಮ ಈ ಮೌಲ್ಯಗಳನ್ನು ಮೈಗೂಡಿಸಿಕೊಳ್ಳಬೇಕಾಗತ್ತೆ. ಇವುಗಳು ನಮ್ಮಲ್ಲಿ ಮೈಗೂಡಬೇಕೆಂದರೆ ನಮ್ಮಲ್ಲಿ ಪರಿಶುದ್ಧತೆ ಬೇಕಾಗುತ್ತೆ. ಆ ಪರಿಶುದ್ಧತೆ 5 ಹಂತಗಳಲ್ಲಿ ನಾವು ನೋಡಬಹುದು. ಮೊದಲನೇದು ಶಾರೀರಿಕ ಪರಿಶುದ್ಧತೆ, ಅಂದರೆ ದೈಹಿಕವಾದದ್ದು. ಎರಡನೆಯದು ಭಾವನೆಗಳಲ್ಲಿ, ಅಂದರೆ ಕಾಮಕ್ರೋಧಗಳು ಇತ್ಯಾದಿ ಅವುಗಳಲ್ಲಿ ಪರಿಶುದ್ಧತೆ. ಮೂರನೇದು ಮಾನಸಿಕವಾದ ಪರಿಶುದ್ಧತೆ, ಅಂದರೆ ನಮ್ಮ ಯೋಚನೆಗಳು ಮತ್ತು ನೆನಪುಗಳು ಇವುಗಳಲ್ಲಿ. ಅನಂತರ ನಮ್ಮ ಬುದ್ಧಿ, ಇದರಲ್ಲಿ ಪರಿಶುದ್ಧತೆ. ಮತ್ತು ಕೊನೆಯದಾಗಿ ಆತ್ಮ ಅಂತ, ಅದು ಪರಿಶುದ್ಧವಾದದ್ದೇ. ಆದರೆ ಉಳಿದ ದೇಹಾತ್ಮಕ್ಕೆ ಸಂಬಂಧಪಟ್ಟಂಥ ಮೊದಲ 3 ಅಂಶಗಳು, ಅಂದರೆ ಶರೀರ, ಭಾವನೆಗಳು ಮತ್ತು ಮನಸ್ಸು, ಇವುಗಳು ಪರಿಶುದ್ಧವಾದಾಗ ಮುಂದೆ ಬುದ್ಧಿ ಮತ್ತು ಆತ್ಮ ತಾನಾಗಿಯೇ ಅರಳುತ್ತೆ. ಅದು ನಮ್ಮ ಅರಿವಿಗೆ ಬರುತ್ತೆ. ಆದರೆ ಹೀಗೆ ಪರಿಶುದ್ಧತೆ ಮಾಡ್ಕೋಬೇಕು ಅಂದರೆ ಶಿಷ್ಯತ್ವದ ಮಾರ್ಗದಲ್ಲಿ ಕ್ರಮಿಸಬೇಕು. ಆಗ ನಮ್ಮ ಸ್ಥೂಲ ಶರೀರ, ಅದಕ್ಕೆ ಸಂಬಂಧಪಟ್ಟಂಥ ಇಂದ್ರಿಯಗಳು, ಇವುಗಳು ನಮ್ಮ ಪರಿಶುದ್ಧತೆ ಮತ್ತು ನಿಯಂತ್ರಣದಲ್ಲಿ ಇರಬೇಕಾಗುತ್ತೆ. ಅನಂತರ ನಮ್ಮ ಭಾವನೆಗಳು, ಕಾಮಕ್ರೋಧಾದಿಗಳು ಅಂತ ಏನು ಹೇಳಿದ್ವಿ, ಅಂದರೆ ಕಾಮ, ಕ್ರೋಧ, ಮೋಹ, ಮದ, ಮತ್ಸರಗಳು, ಇವುಗಳಲ್ಲಿ ನಮ್ಮ ಪರಿಶುದ್ಧತೆ ಮತ್ತು ನಮ್ಮ ನಿಯಂತ್ರಣ ಇರಬೇಕಾಗತ್ತೆ ಅವುಗಳ ಮೇಲೆ. ಅನಂತರ ನಮ್ಮ ಆಲೋಚನೆಗಳು ಮತ್ತು ನೆನಪುಗಳು ಅಂತ ಹೇಳಿದ್ವಿ. ನಮ್ಮ ಭಾವನೆಗಳು ಹೇಗಿರುತ್ತೆ ಅದೇ ರೀತಿ ನಮ್ಮ ಆಲೋಚನೆಗಳಿರುತ್ತೆ. ಅವುಗಳಿಗೆ ಪ್ರಾರಂಭದ ಮೆಟ್ಟಿಲು ಅಂತಂದರೆ ನಮ್ಮ ಸ್ಥೂಲ ಶರೀರಕ್ಕೆ ಸಂಬಂಧಪಟ್ಟ ಇಂದ್ರಿಯಗಳು. ಅಂದರೆ ಇಂದ್ರಿಯ ಲೋಲುಪನಾಗಿದ್ದಂಥ ವ್ಯಕ್ತಿ ಪರಿಶುದ್ಧತೆಯನ್ನು ಪಡ್ಕೊಳ್ಳೋದಕ್ಕಾಗಲ್ಲ. ಹಾಗಾಗಿ ನಾವು ಪಂಚೇಂದ್ರಿಯಗಳನ್ನು ನಮ್ಮ ನಿಯಂತ್ರಣದಲ್ಲಿ ಇಟ್ಕೋಬೇಕಾಗತ್ತೆ ಮೊದಲು. ಅನಂತರದಲ್ಲಿ ಭಾವನೆಗಳಿಗೆ ಸಂಬಂಧಪಡುತ್ತೆ. ಅದು ಭಾವನೆಗಳು ಮತ್ತು ಯೋಚನೆಗಳು ಎರಡೂ ಒಂದಕ್ಕೊಂದು ಪೂರಕವಾಗಿರುತ್ತೆ ಯಾವಾಗಲೂ. ಹಾಗಾಗಿ ಅವುಗಳಲ್ಲೂ ಕೂಡ ನಮ್ಮ ನಿಯಂತ್ರಣ ಮಾಡ್ಕೋಬೇಕಾಗತ್ತೆ. ಹೀಗೆ ಈ ಪಂಚಕೋಶಗಳು ಅಂತ ನಾವು ಏನು ಇನ್ನೊಂದು ರೀತಿಯಲ್ಲಿ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ ಮತ್ತು ಆನಂದಮಯ ಕೋಶ ಅಂತ ಕರಿತೀವಿ. ಇವುಗಳೆಲ್ಲವೂ ಪರಿಶುದ್ಧವಾಗಿ ಯೋಗ ಮಾರ್ಗದಲ್ಲಿ ನಾವು ಕ್ರಮಿಸಲು ಯೋಗ್ಯರಾಗಬೇಕಾಗತ್ತೆ. ಆಗ ನಮಗೆ ಶಿಷ್ಯತ್ವದ ಮಾರ್ಗದ ಮೊದಲ ಹೆಜ್ಜೆ ನಮಗೆ ಸಿಗುತ್ತೆ. ಆಗ ಉಮೇದುವಾರಿ ಶಿಷ್ಯ, ಸ್ವೀಕೃತ ಶಿಷ್ಯ ಹಾಗೂ ಗುರುಪುತ್ರ ಅನ್ನುವಂಥ 3 ಹಂತಗಳಲ್ಲಿ ನಾವು ಯೋಗ ಮಾರ್ಗದಲ್ಲಿ ಕ್ರಮಿಸಲು ಪ್ರಾರಂಭ ಮಾಡ್ತೇವೆ. ಆ ಮುಂದಕ್ಕೆ ನಂತರ ದೀಕ್ಷೆಗಳು ಅನ್ನುವಂಥದ್ದು ನಮಗೆ ಪ್ರಾಪ್ತವಾಗ್ತಾ ಹೋಗುತ್ತೆ. ಹೀಗೆ ನಾವು ಯೋಗ ಮಾರ್ಗದಲ್ಲಿ ಕ್ರಮಿಸಿದಾಗ ಜೀವನ್ಮುಕ್ತಿಯ ಕಡೆಗೆ ಪ್ರಯಾಣ ಮಾಡ್ತೀವಿ ಅಂತ ನಾವು ಹೇಳಬಹುದು. ನಮಸ್ಕಾರ.